ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತಿಹಾಸ ಪುಟ ಸೇರಿದ ಬೆಂಗಳೂರು ಪಾಲಿಕೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಗೆ ಬರ್ತಾ ಇದೆ. ಒಟ್ಟು 5 ಪಾಲಿಕೆಗಳಾಗಿ ವರ್ಗೀಕರಣ ಮಾಡಲಾಗಿದೆ. ವಿವಿಧ ಪಾಲಿಕೆಗಳಿಗೆ ಹುದ್ದೆಗಳ ಹಂಚಿಕೆ, ಆಡಳಿತದ ಅನುಕೂಲಕ್ಕಾಗಿ ಅಧಿಕಾರಿಗಳ ನೇಮಕ. ಸಾಕಷ್ಟು ಬೇಕು ಬೇಡ ಈ ಚರ್ಚೆಗಳ ನಡುವೆ ಇದೀಗ ಇತಿಹಾಸದ ಪುಟ ಸೇರ್ತಾ ಇದೆ ಬೆಂಗಳೂರು ಪಾಲಿಕೆ ಬಿಬಿಎಂಪಿ. ಇಂದಿನಿಂದ ಬಿಬಿಎಂಪಿಯ ಬದಲು ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಗೆ ಬರ್ತಾ ಇದೆ. ಸೊ ಬಿಬಿಎಂಪಿ ಅಡಿಯಲ್ಲಿ ಕಾರ್ಯ ನಿರ್ವಹಿಸಲಾಗ್ತಾ ಇತ್ತು. ಇಡೀ ಬೆಂಗಳೂರನ್ನ ಮೇಂಟೈನ್ ಮಾಡ್ತಾ ಇದ್ದಿದ್ದು ಬಿಬಿಎಂಪಿ. ಬಟ್ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಆಡಳಿತವನ್ನು ಜಾರಿಗೆ ತರಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಅನೌನ್ಸು ಮಾಡ್ತು, ಚಿಂತನೆಯನ್ನು ಕೂಡ ಮಾಡಲಾಗಿತ್ತು. ಇದಕ್ಕೆ ಇದು ಅವಶ್ಯಕತೆ ಇದೆಯಾ, ಬೇಕಾ, ಬೇಡವಾ, ಆಗೋ ಸಮಸ್ಯೆಗೇನು, ಇದರಿಂದ ಆಗೋ ಲಾಭ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಈ ಎಲ್ಲ ಚರ್ಚೆಗಳ ನಡುವೆ ಫೈನಲಿ ಇದೀಗ ಇತಿಹಾಸದ ಪುಟ ಸೇರ್ತಾ ಇದೆ ಬೆಂಗಳೂರು ಪಾಲಿಕೆ. ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಗೆ ಬರ್ತಾ ಇದೆ. ಒಟ್ಟು 5 ಪಾಲಿಕೆಗಳಾಗಿ ವರ್ಗೀಕರಣವನ್ನು ಮಾಡಿಕೊಳ್ಳಲಾಗಿದೆ. ವಿವಿಧ ಪಾಲಿಕೆಗಳಿಗೆ ಹುದ್ದೆಗಳ ಹಂಚಿಕೆಯನ್ನು ಕೂಡ ಮಾಡಲಾಗಿದೆ. ಆಡಳಿತದ ಅನುಕೂಲಕ್ಕಾಗಿ ಅಧಿಕಾರಿಗಳ ನೇಮಕವನ್ನು ಕೂಡ ಮಾಡಲಾಗಿದೆ. ನಾಮಫಲಕಗಳು ಕೂಡ ಇವತ್ತಿನಿಂದಲೇ ಬದಲಾಗಲಿದೆ ಅನ್ನೋದನ್ನು ಕೂಡ ತಿಳಿಸಲಾಗ್ತಾ ಇದೆ. ಸೊ ಒಂದಷ್ಟು ಅಸಮಾಧಾನ ಬಿಜೆಪಿಯ ಶಾಸಕರುಗಳಿಗೆ, ನಾಯಕರುಗಳಿಗೆ ಇನ್ನೂ ಕೂಡ ಇದೆ. ನಮ್ಮ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳ ಹರಿದು ಹಂಚಿಬಿಟ್ಟಿದ್ದಾರೆ ಅಂತ ಅಸಮಾಧಾನ ಇದೆ. ಇದೆಲ್ಲ ರಾಜಕೀಯ ಲೆಕ್ಕಾಚಾರ ಕಾಂಗ್ರೆಸ್ನದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ನಗರಾಭಿವೃದ್ಧಿ ಸಚಿವರಾಗಿರುವಂಥ DK ಶಿವಕುಮಾರ್ ಅವರು ಬೇಕು ಅಂತಲೇ ಈ ಕೆಲಸಗಳನ್ನು ಮಾಡ್ತಾ ಇರೋದು ಅವ್ರ ಅನುಕೂಲಕ್ಕೆ ತಕ್ಕಂತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇ ಚರ್ಚೆಗಳಾದ್ರೂ ಕೂಡ ಗ್ರೇಟರ್ ಬೆಂಗಳೂರು ಇದು ನಮ್ಮ ಕನಸಿನ ಯೋಜನೆ, ಅದನ್ನು ಜಾರಿಗೆ ತಂದೇ ಸಿದ್ಧ ಅಂತ ಕಾಂಗ್ರೆಸ್ನವರು ಹಟ್ಟಕ್ಕೆ ಬಿದ್ದಿದ್ರು, ಪಟ್ಟು ಹಿಡಿದಿದ್ರು. ಫೈನಲಿ ಅದಾಗ್ತಾ ಇದೆ. ಇವತ್ತಿನಿಂದ ಆಡಳಿತದ ಅನುಕೂಲಕ್ಕಾಗಿ ಅಧಿಕಾರಿಗಳ ನೇಮಕದ ಜೊತೆಗೆ ಗ್ರೇಟರ್ ಬೆಂಗಳೂರು ಕೆಲಸವನ್ನು ನಿರ್ವಹಿಸಲಿದೆ. ಸೊ ಅಧಿಕಾರಿಗಳ ನೇಮಕ, ಬದಲಾವಣೆ, ಈಗಾಗಲೇ ಬಿಬಿಎಂಪಿ ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ಗ್ರೇಟರ್ ಬೆಂಗಳೂರು ಅಂತ ಆಗಿರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಬಿಬಿಎಂಪಿ ಇವತ್ತಿನಿಂದ ಇತಿಹಾಸದ ಪುಟ ಸೇರ್ತಾ ಇದೆ. ಗ್ರೇಟರ್ ಬೆಂಗಳೂರು ಕಾರ್ಯವೈಖರಿ ಹೇಗಿರಲಿದೆ ಇವತ್ತಿನಿಂದ? ನೀತಿ ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತಿಂದ ರಚನೆ ಆಗಿರುವಂತದ್ದು ಸರ್ಕಾರದಿಂದ. ಈಗ ಇನ್ನು ರಾಜ್ಯಪಾಲರು ಅಧಿಕೃತವಾಗಿ ಆದೇಶವನ್ನ ಅಥವಾ ಅನುಮತಿಯನ್ನ ನೀಡಬೇಕಾಗತ್ತೆ. ಅದರ ಒಂದು ಪ್ರಕ್ರಿಯೆಗಳು ಇನ್ನೂ ಕೂಡ ಹಾಗೆ ಬಾಕಿ ಇದೆ. ಉಳಿದಂತೆ ಅಧಿಕಾರಿಗಳ ನೇಮಕ, ಆಡಳಿತದ ವೈಖರಿ ಸಂಪೂರ್ಣವಾಗಿ ಈಗ ಬದಲಾಗುತ್ತೆ. ಹಿಂದೆ ಬಿಬಿಎಂಪಿ ಇತ್ತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಈಗ ಆ ಮಹಾನಗರ ಪಾಲಿಕೆ ಒಂದನ್ನ ಹೊಸಗೆ 5 ಹೋಳ್ಗಳಾಗಿ 5 ಪಾಲಿಕೆಗಳಾಗಿ ಈಗ ಒಡೆಯಲಾಗಿದೆ. ಈಗ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪಶ್ಚಿಮ ಹಾಗೂ ಬೆಂಗಳೂರು ಪೂರ್ವ ಬರೀ ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಆಗಲ್ಲ, ನಗರ ಪಾಲಿಕೆಗಳಾಗಿ ಈಗ ಪರಿವರ್ತನೆ ಆಗಿರುವಂತದ್ದು. ಸರಿಸುಮಾರು 15 ಜನ IAS ಆಫೀಸರ್ಸ್ಗಳು ಬರ್ತಾರೆ. ಹಾಗೇನೆ ಇಲ್ಲಿದ್ದಂತಹ ಪಾಲಿಕೆಯಲ್ಲಿ ಇದ್ದಂತಹ ಅಧಿಕಾರಿಗಳ ವರ್ಗ ಸಂಪೂರ್ಣವಾಗಿ ಈಗ GBAಗೆ ಬದಲಾವಣೆಗಳಾಗ್ತಾರೆ. ಆಡಳಿತದ ಕಾರ್ಯಕೆಲಸಗಳು, ಕಲಾಪಗಳು ಕೂಡ ಅಂದ್ರೆ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲೇ ಬರುವಂತದ್ದು. ಈಗ ಕಚೇರಿಗಳು ಅಂತಂದ್ರೆ ಈಗ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ವಲಯಗಳನ್ನಾಗಿ ವರ್ಗೀಕರಣವನ್ನು ಮಾಡಲಾಗಿದೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ವಾರ್ಡ್ಗಳನ್ನ ನೋಡ್ಕೊಂಡು, ಅಂತಂದ್ರೆ ಒಂದು ನಗರ ಪಾಲಿಕೆಗೆ ಬಿದ್ದಂತಹ ವ್ಯಾಪ್ತಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದರಲ್ಲಿ ಬರುವಂತಹ ವಾರ್ಡ್ಗಳನ್ನ ಕನ್ಸಿಡರ್ ಮಾಡಿ ವಲಯ 1, ವಲಯ 2 ಅನ್ನ ಮಾಡಿ ಅದಕ್ಕೆ ಪ್ರತ್ಯೇಕವಾದ ಕಚೇರಿಗಳನ್ನು ಕೂಡ ಈಗಾಗಲೇ ನಿಗದಿಪಡಿಸಲಾಗಿರುವಂತ. ಉದಾಹರಣೆಗೆ ನಾವು ಬೆಂಗಳೂರು ಕೇಂದ್ರ ವಿಧಾನಸಭಾ ಅಥವಾ ಕೇಂದ್ರ ನಗರ ಪಾಲಿಕೆಗಳನ್ನು ನೋಡೋದಾದ್ರೆ ಒಂದು ವಲಯ 1 ಈಗಾಗಲೇ ಹಿಂದೆ ಇದ್ದಂತಹ ಕೇಂದ್ರ ಕಚೇರಿ, ಬಿಬಿಎಂಪಿ ಕೇಂದ್ರ ಕಚೇರಿ ಒಂದು ಬರುತ್ತೆ. ಇನ್ನೊಂದು MG ರಸ್ತೆಯಲ್ಲಿ ಇರುವಂತಹ ಬಿಬಿಎಂಪಿಯ ಕಟ್ಟಡಗಳು ಬರ್ತವೆ. ಹೀಗೆ ಹಲವು ವರ್ಗೀಕರಣಗಳಾಗಿದೆ. ಇನ್ನೂ ಕೂಡ 5-6 ತಿಂಗಳ ಕಾಲ ಇದು ಒಂದು ರೀತಿಯಲ್ಲಿ ಸೆಟ್ ಆಗ್ಲಿಕ್ಕೆ ಬೇಕಾಗತ್ತೆ. ಬೇರೆ ಬೇರೆ ಆಡಳಿತದ ಕಡತಗಳು ವಿಲೇವಾರಿ ಆಗಿರುವಂತಹ ಕಡತಗಳ ಪ್ರಕ್ರಿಯೆಗಳೆಲ್ಲವೂ ಕೂಡ ಬದಲಾವಣೆ ಆಗ್ಬೇಕಾಗತ್ತೆ. ಸಿಬ್ಬಂದಿಗಳು ಕೂಡ ಈ ಬಗ್ಗೆ ಸರಿಯಾದಂತಹ ಮನವರಿಕೆ ಕೂಡ ಆಗ್ಬೇಕಾಗತ್ತೆ. ಒಟ್ಟಾರೆ ಏನಂತಂದ್ರೆ GBA ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಆಗಿರುವಂತದ್ದು. ಇನ್ನು ವಾರ್ಡ್ ವಿಂಗಡಣೆ ಯಾವ ರೀತಿ ಮಾಡ್ಬೇಕು, ಬೌಂಡ್ರಿಯನ್ನ ಹೇಗೆ ಫಿಕ್ಸ್ ಮಾಡ್ಬೇಕು, ಈ ಒಂದು ನಗರ ಪಾಲಿಕೆ 5 ನಗರ ಪಾಲಿಕೆಗಳಿಗೆ ಬೇಕಾದಂತಹ ಬೌಂಡ್ರಿಗಳು ಯಾವ್ಯಾವ ರೀತಿಯಲ್ಲಿ ಫಿಕ್ಸ್ ಮಾಡ್ಬೇಕು ಅನ್ನೋ ಕೂಡ ಗೊಂದಲ ಇದೆ. ಈಗಾಗಲೇ
ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈ ಒಂದು ಬೌಂಡ್ರಿ ಫಿಕ್ಸ್ ಮಾಡುವಂತ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು, ಆರೋಪ ಪ್ರತ್ಯಾರೋಪಗಳು ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ರಾಜ್ಯಪಾಲರ ಅನುಮತಿ ಅಗತ್ಯವಾಗಿರುತ್ತೆ. ಹಾಗಾಗಿ ಅದರ ನಿಗದಿ ಕೂಡ ಪ್ರಕ್ರಿಯೆ ಈಗ ನಡೀತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅದಾದ ಬಳಿಕ ಪಾಲಿಕೆಯ ಸದಸ್ಯರ ನೇಮಕಾತಿ ಅದು ಅದಕ್ಕೆ ಬೇಕಾದ ಚುನಾವಣಾ ಪ್ರಕ್ರಿಯೆ ಕೂಡ ಆಗತ್ತೆ. ಒಟ್ಟಾರೆ ಏನಂತಂದ್ರೆ ಈ ಹಿಂದೆ ಇದ್ದಂತಹ ಬಿಎಂಪಿ, ಅದಾದ ಮೇಲೆ ಬಿಬಿಎಂಪಿ ಸಂಪೂರ್ಣವಾಗಿ ವಿಲೀನವಾದಂಥದ್ದು. ಇನ್ನು ಮುಂದೆ ನಾವು ಬಿಬಿಎಂಪಿ ಅಂತ ಕರೆಸಿಕೊಳ್ಳಲ್ಲ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕರೆಸಿಕೊಳ್ಳೋದು. ಅದರ ಅಡಿಯಲ್ಲಿ 5 ನಗರ ಪಾಲಿಕೆಗಳು ಬರ್ತವೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.